ಲೋ ಹಳೆ ಬೇವಸಿ ಎಲ್ಗೆ ಅಂತ ಅಲ್ಕೊಂಡು ಹೋಯ್ತೆ ಕಂಡ್ಲ ನೀನು. ನಿನಗೆ ಎಕ್ಕಡ ಇಕ್ಕಡ ತಗೊಂಡು ಹಾಕ್ಬೇಕು ನಾನು. ಓ ಬಿಡತ್ತ, ನಿನಗೆ ಏನು ತಗೊಂಡು ಹಾಕಿದ್ರು ನಿಂಗೆ ಬುದ್ಧಿ ಬರಕ್ಕಿಲ್ಲ. ಅಲ್ಲ ಕಂಡ್ಲ ತಿಂಗಳಿಗೊಂದ್ಕಿತ ಊರಿಗೆ ಬತ್ತಿಯಲ್ಲ, ಏನು ಕಿಸು ತಳ್ಳಾಕ್ತಿದ್ಯಾ ಅಂತ ಹೇಳ್ಬಿಟ್ಟು ಹೋಯ್ತಾ ಇದೆಯಾ ನೀನು. ನಮ್ಮ ಮನೆ ಮಾನ ಮರವದಿ ಕಳಿಬೇಡ ಕಂಡ್ಲ. ನಿನ್ಗೆ ಬರೋ ವರದಕ್ಷಿಣೆ ದುಡ್ಡಾಗೇನಿಯಾ ನಿನ್ನ ತಂಗಿಯರು ಮದುವೆ ಮಾಡಬೇಕು ಅಂತ ನಿಂಗೆ ಎಷ್ಟು ಕಿತ ಹೇಳಿಲ್ಲ. ತಿರಿಕೊಂಡು ಬರ್ತಾನೆ ನೋಡು. ನನ್ನ ಪಕ್ಕದವರು ಸಾವುಕಾರು ಮನೆಗೆ ಏನೇ ಒಂದು ಹುಡುಗಿ ನೋಡ್ಕೊಂಬಿಟ್ಟು ಬಂದೀವ್ನಿ. ಆ ಹುಡುಗಿಗೆ ನಿನ್ನ ಬಿಸಿ ಎಲ್ಲನೂ ಹೊಸಿ ಒಗಳಿ ಪಗಡಿ ಎಲ್ಲ ಹೇಳಿದ್ದೀನಿ. ಆ ಹುಡುಗಿನೂ ಇಲ್ಲಿರಕ್ಕಿಲ್ಲ. ಆ ಹುಡುಗಿನೂ ಪ್ಯಾಟೆನಾಗವಳಂತೆ. ಅವರಮ್ಮ ಎಲ್ಲರೂ ಮಂತಾಗೇನಿಯ ಇರ್ತಾರೆ. ನನಗೆಲ್ಲ ಮಾತಾಡ್ಕೊಂಬಿಟ್ಟು ಬಂದೀವ್ನಿ. ನೀನು ಆ ಹುಡುಗಿ ಸಕ್ಕ ತಗೊಳ್ಳಿ ನೋಡೋಕ್ಕೆ ಅವಳನ್ನೇನಿಯ ಮದುವೆ ಮಾಡ್ಕೋಬೇಕು ನೋಡು. ನಿನ್ನ ಮದುವೆ ವಿಷಯನ ಗುಟ್ಟಾಗಿಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಪದ್ದಿ ಗೊತ್ತಾಯ್ತು ಅಂತಂದರೆ ಇಲ್ದಿರ ಪಲ್ದಿರ ಕತೆ ಎಲ್ಲನೂ ಮಾಡ್ಬಿಡ್ತಾಳೆ ನೋಡು. ನನಗೆ ಹೇಳೋದನ್ನ ಕೇಳಿಸ್ಕ. ಆ ಹುಡುಗಿ ಭಾಳ ಸಾವುಕಾರ ಹುಡುಗಿ. ಹಂಗಲ್ಲ ಹಿಂಗಲ್ಲ ಅಂತ ನೀನು ದೌಲತ್ ಮಾಡ್ಬಿಟ್ಟು ಹಾಳು ಮಾಡ್ಕೋಬೇಡ ಸರಿನಾ. ಅವಳನ್ನೇನಿಯ ಮದುವೆ ಮಾಡ್ಕೋಬೇಕು ನೀನು. ಅಯ್ಯೋ ಅಮ್ಮ, ನೀನು ಹೇಳೋದಿಚ್ಚ ನಾನು ಮದುವೆ ಮಾಡ್ಕೊಳ್ಳೋದಿಚ್ಚ. ಹುಡುಗಿ ಒಬ್ಳು ಸಕ್ಕತ್ತಾಗಿ ಫಿಗರ್ ಇದ್ದಂಗೆ ಇದ್ಬಿಟ್ರೆ ನಂಗೆ ಅದಕ್ಕಿನ್ನೂ ಇನ್ನೇನು ಬೇಕು ಹೇಳು. ನೀನು ಆಟ ಆಡ್ತೀಯಲ್ಲ ಕಿತ್ತೋಗಿರೋ ಆಟಗಳ ಎಲ್ರಿಗೂ ಗೊತ್ತಾಗಂಗೆ ಮಾಡಬೇಡ ಕಂಡ್ಲ. ಬೇವರ್ಸಿ ಅಂತ ಹೇಳ್ತಿರೋದು. ಊರಿಗೆ ಏನೇನಿಯ ಗೊತ್ತಾಗಂಗೆ ಕುಡಿತಾನೆ ಬೀದಿ ಸುತ್ತಾನೆ ಅಂತ ಹೇಳ್ಬಿಟ್ಟು ಊರಿಗೆ ಏನಿಯ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅಷ್ಟೇ ನಿನಗೆ ಸಾಕು. ಆ ಸಾವುಕಾರ ಹುಡುಗಿನೇನಿಯ ಮನೆ ತುಂಬಿಸ್ಕೊಂಡ್ರೆ ಹೆಂಗೋ ನಮ್ಮ ಮನೆ ಚೆನ್ನಾಗಿರ್ತದೆ. ಹೆಂಗೋ ನನ್ನ ಮಗ ಇನ್ನೊಂದು ವರ್ಷ 2 ವರ್ಷಕ್ಕೆ ಫಾರಿನ್ಗೆ ಹೋಯ್ತಾನೆ ಅಂತ ಬಿಲ್ಡಪ್ ಕೊಟ್ಟಿವ್ನಿ. ನೀನು ಹಂಗೆ ಏನಿಯ ಬಿಲ್ಡಪ್ ಕೊಟ್ಟು ಅಮ್ಮಿಕೊಂಡು ಮದುವೆ ಮಾಡ್ಕೊಳ್ಳೋದನ್ನ ಕಲ್ತ್ಕ ಸರಿನೇ. ಇಲ್ಲ ಅಂತ ಹೇಳಿದ್ರೆ 3 ನಾಮ ಅಷ್ಟೇ ನಿನಗೆ ನಮ್ಮ ಜೀವನಕ್ಕೆ. ಒಬ್ಬಳೆ ಮಗಳು ಬೇಜಾನ್ ಆಸ್ತಿ ಐತೆ ನೋಡು. ನಾವು ಸಾವುಕಾರ ಥರನೇ ತೋರಿಸ್ಕೊಂಡಿದ್ದೀವಲ್ಲ, ಎಲ್ಲರೂ ಸೊರೋಯ್ತದೆ. ಇದೇ ಉದ್ದೇಶಕ್ಕೆ ನಿನಗೆ ನಾನು ಮನೆ ಭಾಗ ಮಾಡಿದಂಗೆ ಹಂಗೇನಿಯ ಇರೋದು. ನಿನ್ನ ತಂಗಿಯರನ್ನ ಒಂದು ಅಡ್ಡು ಮನೆಗಳು ಸೇರಿಸ್ಬಿಟ್ಟು ಆಮೇಲಿಂದ ಭಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕ ಬಡ್ಡಿ ನನ್ನ ಮಗನೇ. ಅಮ್ಮ ಅಮ್ಮ ಅಮ್ಮ, ನಾನು ಎಂಥ ಹುಡ್ಗಿನಾದ್ರೂ ಗಂಟೆಗೆ ಪಟ್ಟಂತ ಬೆಳೆಸ್ಬಿಡ್ತೀನಿ. ನೀನು ಅವ್ರ ಹತ್ರ ಮಾತಾಡು, ಏನು ಬೇಜಾರಿಲ್ಲ. ನಾನು ಹೇಳಿದ್ನಲ್ಲ, ಆರಾಮಾಗೆ ಮದುವೆಯ ಫಿಕ್ಸ್ ಮಾಡ್ಕೊಳ್ಳೋಣ. ನೀನು ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಹಾಂ ನೋಡು, ನೀನು ಏನು ತಲೆ ಕೆಡಿಸ್ಕೊಬೇಡ. ಯಾವ ತಲೆನೋವು ಬರೋದಿರಂಗೆ ನಾನು ನೋಡ್ಕೊತೀನಿ, ಓಕೆನಾ? ಯಾವ ತಲೆನೋವು ಬರೋದಿಲ್ಲ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಏನಾದರೂ ತಲೆನೋವು ತಂದ್ಬಿಡ್ತೀನಿ ಅಂತ ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ. ಇನ್ನು ಹುಡುಗಿ ಹತ್ರ ಹೋಗ್ಬಿಟ್ಟು ಮದುವೆಗೆ ಎಲ್ಲನೂ ಮಾತಾಡ್ಕೊಂಬಿಟ್ಟು ಬಾ, ಸರಿನಾ? ಬರೀ ನಾನು ಹೋಗೋದಲ್ಲ, ನೀನು ಬರಬೇಕು ನೋಡು. ಪಟ ಅಂತ ರೆಡಿ ಆಗ್ಬಿಟ್ಟು ಮುಖ ಈಗ ತೊಳ್ಕೊಂಡು ಒಂಚೂರು ಸೆಂಟ್ಗಿಂಟ್ ತೊಡ್ಕೊಂಡು ಬಾ ಹೋಗಿ ಸರ್ನ. ನಾನು ನಿಮ್ಮಪ್ಪ ಇಲ್ಲೇ ನಿಂತಿರ್ತೀವಿ. ಸರಿಯಮ್ಮ. ರೀ ಏನು ಅಲ್ಲಿ ನೀವು ಪೆದ್ದ ನಂಗೆ ಅದು ಇದು ಅಂತ ಮಾತಾಡಬಾರ್ದು. ಸುಮ್ಮನೆ ಮರುವಾದಿನಾಗಿರ್ಬೇಕು. ನಾನೇನು ಪೆದ್ದು ನಂಗೆ ಮಾತಾಡ್ತೀನಿ? ನಾನು ಮುರುವಾದಿನಾಗೆ ಇರ್ತೀನಲ್ಲ. ಕಂಡಿದ್ದೀನಿ ನೀವು ದಿನ ಇರೋದನ್ನ ಭಾಳ ಕಂಡಿವ್ನಿ. ನೀವು ನಿಮ್ಮ ಮುರ್ವಾದಿನೋ ನಾನೇನು ಕಾಣ್ತಿರೋದೇನೋ ಎಂತ ಇದು ಮಾಡ್ತೀರಾ ಅಂತ ನನಗೇನು ಗೊತ್ತಿಲ್ವೇನೋ. ನೀವು ನಿಮ್ಮ ಅವತಾರವೋ. ಯಪ್ಪ ಸಾಕಾಗೋಯ್ತದ ನನಗಂತೂ ನೀವು ನಿಮ್ಮ ಅವತಾರಗಳು ನೋಡ್ಬಿಟ್ಟು. ನೋಡಿ ಏನು ಹೇಳ್ಬೇಡಿ, ನಾನು ಎಲ್ಲ ಮಾತಾಡಿದ್ದೀನಿ, ಅವರೆಲ್ಲ ಒಪ್ಕೊಂಡವ್ರೆ. ನೀವೆಲ್ಲದಕ್ಕೂ ಸರಿ ಅಷ್ಟ್ರಾಗೇನೇ ಇರಬೇಕು. ಆಮೇಕಿಂದ ಹೆಚ್ಚು ಕಮ್ಮಿ ಮಾತಾಡಕ್ಕೆ ಹೋಗ್ಬೇಡಿ ಸರಿನಾ? ಸರಿ ಆಯ್ತು ಬಿಡೆ. ಸರಿ ಬರ್ರಿ, ಅವ್ನು ರೆಡಿ ಆದರೆ ಕರ್ಕೊಂಡು ಹೋಗೋಣ. ನಾನು ಹುಡುಗನ್ ನೋಡಿರ್ಲಿಲ್ಲ, ನೋಡೋಣ ಅಂತ ಹೇಳ್ತಾ ಇದ್ದೆ. ಕೊನೆಗೂ ಹುಡುಗನ್ ನೋಡಿದೆ. ಹುಡುಗ ತುಂಬಾ ಚೆನ್ನಾಗವನೆ. ಏನಪ್ಪ ಇನ್ನೊಂದು ವರ್ಷಕ್ಕೆ ನಿನ್ಗೇನೋ ವೀಸಾ ಸಿಗುತ್ತಂತೆ ಅಲ್ವಾ? ನೀನೇನೋ ಫಾರಿನ್ಗೇನೋ ಹೋಯ್ತಿಯಂತೆ, ನಿಜವೇ? ಹೌದು ಆಂಟಿ. ಅದು ಲಂಡನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದ್ದೆ. ವೀಸಾ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೇನೆ ಹೋಗ್ಲಿಲ್ಲ ಅಷ್ಟೇನೆ. ವೀಸಾದೆಲ್ಲನೂ ಮುಗಿಸ್ಕೊಂಡು ವೀಸಾದೆಲ್ಲನೂ ಆಮೇಲೆ ಹೋಗೋಣ ಅಂತ ಅನ್ಕೋತಾ ಇದ್ದೆ. ನೋಡಪ್ಪ, ನನ್ನ ಮಗಳು ಚೆನ್ನಾಗಿ ಓದವಳೆ. ನಾನು ಅದಕ್ಕೆ ನೆನೆಯ ಓದಿರೋ ಹುಡುಗರ್ಗೇನೆಯ ಕೊಟ್ಬಿಟ್ಟು ಮದುವೆ ಮಾಡಬೇಕು. ಅವಳು ಹಳ್ಳಿನಲ್ಲೆಲ್ಲನೂ ಇದ್ಬಿಟ್ಟು ಹಳ್ಳಿ ಜೀವನಕ್ಕೆಲ್ಲ ಅಡ್ಜಸ್ಟ್ ಆಗ ಅಂತ ಹುಡುಗಿ ಅಲ್ಲ. ಸರಿನಾ? ನನ್ನ ಮಗಳು ಹಳ್ಳಿನಾಗೆಲ್ಲ ಕೆಲಸ ಮಾಡ್ತಾಳೆ, ಹಳ್ಳಿನಾಗೆಲ್ಲ ಕಷ್ಟಪಟ್ಕೊಂಡು ಹಳ್ಳಿನಾಗೆಲ್ಲ ಇರ್ತಾಳೆ ಅಂಥ ಹುಡುಗಿ ಅಂತೂ ನಮ್ಮಳು ಅಲ್ಲವೇ ಅಲ್ಲ. ನಮ್ಮಳು ಯಾವಾಗೂ ಅದೇನೋ ಅಂತಾರಲ್ಲ, ಸಿಟಿಗಳಾಗಿ ಬೆಳೆದ್ಬಿಟ್ಟು ಅವಳು ಸಿಟಿ ಲೈಫೇ ನೋಡ್ಕೊಂಡು ಬಂದವಳೆ. ನೀನು ನನ್ನ ಮಗಳಿಗೆ ಚೆನ್ನಾಗಿ ಪರ್ಫೆಕ್ಟಾಗಿ ಜೋಡಿ ಆಗ್ತೀಯ ಅಂತಲೇ ನಾನು ಅಂದ್ಕೊಂಡೇನೆ ಈ ಮದುವೆಗೆಲ್ಲ ಒಪ್ಪಿಗೆಯನ್ನು ಕೊಡ್ತಾ ಇರೋದು. ನಿಮ್ಮಮ್ಮ ಬಂಗಾರಮ್ಮ ತುಂಬ ಹೇಳಿದ್ರು ನಿನ್ನ ಬಗ್ಗೆ. ನಾನು ಗೊತ್ತಾಗಬೇಕಲ್ಲ, ಒಂದ್ಸಲ ಹುಡುಗನ ನೋಡೋಣ ಅಂತ ಹೇಳ್ದೆ. ನನ್ನ ಮಗಳೂ ಇನ್ನೇನು ಬರ್ತಾಳೆ. ಅವಳು ಬೆಂಗಳೂರಾಗವಳೆ, ಅವಳು ಕರೆಸ್ತಾ ಇದ್ದೀನಿ. ಅವಳು ಬರ್ತಾಳೆ. ಬಂದಾಗ ಒಂದ್ಸಲ ನೋಡ್ಕೊಂಡು ಮಾತಾಡ್ಕೊಂಡು ಹೋಗಿವ್ರಂತೆ ಸರಿನಾ? ಇನ್ನು ಮುಂದಿನ ದಿನೇನು ನನಗಂತೂ ಇರೋಳೊಬ್ಳು ಮಗಳು. ನನಗೇನು ಜಾಸ್ತಿ ಜನ ಮಕ್ಕಳಿಲ್ಲ, ಇರೋಳೊಬ್ಳಲ್ವಾ? ಹೆಂಗೋ ನಮ್ದು ಹಂಗೋ ಹಿಂಗೋ. ನನ್ನ ಗಂಡನೂ ಬೇರೆ ಇಲ್ಲ. ನಿಮಗೂ ಗೊತ್ತೈತೆ ಎಲ್ಲ ವಿಷಯನೂ. ಏನೋ ನಾನು ನನ್ನ ಮಗಳು ಇಬ್ಬರೇ ಇರೋದು. ನೀವೇನಾದರೂ ಕೊಡೋದು ತಗೊಳ್ಳೋದು ಏನಾದರೂ ಇದ್ದರೆ ಧಾರಾಳವಾಗಿ ಕೇಳ್ಬೋದು, ಅದ್ರಾಗೇನು ತೊಂದರೆ ಇಲ್ಲ. ನನ್ನ ಮಗಳು ನಿಮ್ಮ ಫೋಟೋ ನೋಡಿನೇ ಒಪ್ಕೊಂಡ್ಬಿಟ್ಟವಳೆ. ಸರಿ ನಮ್ಮ ನನಗೆ ಒಪ್ಪಿಗೆ ಅಂತ ಹೇಳ್ಬಿಟ್ಟು. ಇನ್ನು ಮಾತುಕತೆ ಮಾತಾಡ್ಬೋದಲ್ವಾ? ಅಯ್ಯೋ, ನಮ್ಗೇನು ಕೊಡೋದು ತಗೊಳ್ಳೋದು ಅಂತ ನಮ್ಗೇನು ಆಸೆ ಇಲ್ಲಪ್ಪ. ನಿಮ್ಮ ಮಗಳು ಸಂದಕ್ಕಿರಬೇಕು ಅಂತ ಹೇಳಿದ್ರೆ ನೀವು ಕೊಡಬೇಕಷ್ಟೇ, ಅಂದರೆ ಕೊಡ್ಬೋದಷ್ಟೇ. ನಿಮ್ಮ ಮಗಳು ಸಂದಕ್ಕಿರಬೇಕು ಅಂದರೆ ಏನೋ ಒಂದು ಅರ್ಧ ಕೆಜಿ ಬಂಗಾರ, ಹಾಗೆ ನೀವು ಒಂದು 10 ಲಕ್ಷ ರೂಪಾಯಿ ಕಾಸು ಅಂದರೆ ನನಗೆ ಅಂತ ನನಗೆ ಕೇಳ್ತಿಲ್ಲ. ಇವ್ರು ನಾಳೆ ಸಂದಕ್ಕಿರ್ತಾರಲ್ವ. ಈಗ ನೀವು ಕೊಟ್ಟಿದ್ದಲ್ಲೇ ನಾನು ಎತ್ಕೊಂಡ್ಬಿಟ್ಟು ನಾನು ತಿಂದಾಕ್ಬಿಡ್ತೀನಿ. ಇಲ್ಲ, ನಾನು ಯಾಕೆ ತಿನ್ನಲಿ? ನಾನೇನು ತಿನ್ನಕ್ಕಿಲ್ಲ, ನಾನೇನು ಮಾಡೋಕ್ಕಿಲ್ಲ. ನನ್ನ ಮೊದಲೇ ನೀನು ಗೊತ್ತಲ್ಲ ನಾನೇನು ಅಂತ ಹೇಳ್ಬಿಟ್ಟು ಹಂಗೆಲ್ಲ ಕಂಡೋರ್ ದುಡ್ಗೆ ಆಸೆ ಪಡೋಳು ಅಲ್ವೇ ಅಲ್ಲ. ಒಂದು ಅರ್ಧ ಕೆಜಿ ಬಂಗಾರ ಕೊಡ್ರಿ, ಪರವಾಗಿಲ್ಲ.
ಪರವಾಗಿಲ್ಲ ನಿಮ್ಮ ಮಗಳು ಹಾಕತ್ತಾಳೆ, ನಾವೇನಾರು ಹಾಕತ್ತೀವ? ಇಲ್ಲ. ಆ, ಆಮೇಲೆ ಆ, ದುಡ್ಡು ಕಾಸು ಎಲ್ಲ ನಿಮ್ಮ ಮಗಳು ಖರ್ಚು ಪರ್ಚು ಕೊಡ್ರಿ, ನಮ್ಗೇನು ಕಮ್ಮಿ ಆಗಿಲ್ಲ, ಸಂದಕೇನಿಯ ಇದ್ದೀವಿ. ನಿಮಗೂ ಒಬ್ಳೆ ಮಗಳು, ನಿಮಗೂ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೀನಿಯ. ಅಷ್ಟು ಬಿಟ್ರೆ ಇನ್ನೇನು ಶಾನೆ ಬ್ಯಾಡಪ್ಪ ನಮಗೆ. ನೋಡಿ, ಇರೋಳೊಬ್ಳು ಮಗಳು, ನಮ್ಮನೆಗೆ ಇರೋದೆಲ್ಲ ಅವಳದೇ ನೆನೆಯ. ನಮ್ಮನೆಗೆ ಎಷ್ಟು ಕಾಸು ಐತೆ, ಎಷ್ಟು ಒಡವೆ ಐತೆ, ಎಷ್ಟು ಜಮೀನು ಐತೆ, ಎಷ್ಟು ಮನೆ ಐತೆ, ನಾಳೆ ಎಲ್ಲ ಉತ್ತರಾಧಿಕಾರಿ ಅವಳೇ ನೆನೆಯ. ನನಗೇನು ಗಂಡು ಮಕ್ಕಳ, ಇನ್ನು ಯಾರವ್ರು ಹೆಣ್ಣು ಮಕ್ಕಳ? ಇರೋಳೊಬ್ಳೆ ನೆನೆಯ ಮಗಳು. ಇನ್ನು ಆಸ್ತಿ ಪಾಸ್ತಿ ಅಂತ ಹೋದ್ರೆ ಎಲ್ಲನೂ ಅವಳಿಗೆ ನೆನೆಯ. ಇನ್ನು ನಾನಿನ್ನೇನು ಅದು ಇದು ಅಂತ ಹೇಳ್ಬಿಟ್ಟು ಏನು ಇದು ಮಾಡ್ಕೊಂಡು ನಾನು ಕೇಳಂಗಿಲ್ಲ. ನಿಮ್ಗೇನಾದ್ರೂ ಇನ್ನೂ ಏನಾದರೂ ಬೇಕು ಅಂತ ಅನ್ಸರೆ ಮಾತಾಡ್ಬೋದು. ನನಗಂತೂ ಹುಡುಗ ಒಳ್ಳೆಯವನಾಗಿರ್ಬೇಕು ಅಷ್ಟೇ ನೆನೆಯ. ಏನಪ್ಪ, ಬೀಡಿ ಸಿಗರೇಟು ಹುಡುಗಿಯರ್ ಸವಸ ಇಂಥವೇನು ಇಲ್ಲ ತಾನೇ? ಅಯ್ಯೋಯ್ಯೋಯ್ಯೋ, ನನ್ನ ಮಗಂಗೆ ಅವೆಲ್ಲ ಏನು ಅಂತನೂ ಗೊತ್ತಿಲ್ಲ. ನೀವೇನು ಅನ್ಕೊಂಡಿದ್ದೀರಾ ಬೀಗ್ರೆ? ನನ್ನ ಮಗನ ಹೆಂಗೆ ಬೆಳೆಸಿದೀನಿ ಗೊತ್ತಾ ನಾನು? ಅಯ್ಯೋ, ನನ್ನ ಕಣ್ಣು ಬಿಟ್ರೆ ನೀನಿಯ ಗಡಗಡ 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 ನಡ್ಗೋಗ್ಬಿಡ್ತಾನೆ, ಹಂಗೆ ಬೆಳೆಸಿವ್ನಿ. ಈ ಕುಡ್ತದ ಚಟ, ಈ ಸಿಗರೇಟು, ಈ ಸ್ಪೀಡ್ ಚಟ, ಅವೆಲ್ಲ ನನ್ನ ಮಗಂಗೆ ಒಂದು ಚೂರು ಆಗ್ಬರೋದಿಲ್ಲ ನನ್ನ ಮಗಂಗೆ. ನಮ್ಮನೆಗೆ ಸರಿಯಾದ ಹುಡುಗನೇ ಸಿಕ್ದ ಬಿಡಿ. ಇನ್ನೇನು, ನನ್ನ ಮಗಳು ಗೊತ್ತಾಳೆ. ನನ್ನ ಮಗಳ ಹತ್ರ ಎಲ್ಲ ಮಾತಾಡ್ಬಿಟ್ಟು ಮುಂದಿಂದೆಲ್ಲ ಏನು ಬೇಕೋ ಅದನ್ನೆಲ್ಲ ಮಾಡೋಣ. ನನ್ನ ಮಗಳು ಇನ್ನೇನು ಬರೋ ಟೈಮ್ ಆಯಿತು, ಬರಲಿ ನೋಡಲಿ, ಹುಡುಗ ಹುಡುಗಿ ಎಲ್ಲ ಮಾತಾಡ್ಕೊಳ್ಳಿ. ಆಮೇಕಿಂದ ನೋಡೋಣ, ಏನು ನಮ್ಮ ಹುಡುಗಿಗೆ ಇಷ್ಟ ಆದರೆ ಇನ್ನು ಮುಂದೆ ಎಲ್ಲ ಮುಂದುವರ್ಸ್ಕೊಂಡು ಹೋಗ್ಬೋದು. ಅಮ್ಮ, ಓ ಬಂದ ಮಗಳೇ, ಬಾಬಾ ನಿನ್ಗೋಸ್ಕರ ಅಂತ ನೀಯೇ ಕಾಯ್ತಾ ಇದ್ದೆ. ಎಲ್ಲಿ ನಮ್ಮ ಕೆಲಸದವನ್ನ ಕಳಿಸಿದ್ನಲ್ಲ, ಕರ್ಕೊಂಬಿಟ್ಟು ಬರಕ್ಕೆ ಬರಲಿಲ್ವಾ? ಹಾಂ ಬಂದಿದ್ದಮ್ಮ, ಎಲ್ಲ ಬಂದು ಈಗ ನೋಡಿ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಇವಾಗ ಬಂದೆ. ಅದು ನೀನು ಅರ್ಜೆಂಟಾಗಿ ಬಾ ಅಂತ ಹೇಳಿದ್ದಲ್ಲ, ನಾನು ಹುಡುಗ ಅಂತ ಹೇಳ್ತಿದ್ನಲ್ಲಮ್ಮ, ನೋಡಿದ್ದೀನಿ ಅಂತ. ನೋಡು, ಇವನೇ ಹುಡುಗ. ಅಯ್ಯೋ 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 ಅಯ್ಯೋ, ಹುಡುಗಿ ಮಾತ್ರ ಸೂಪರ್ ಆಗವಳೆ. ಸಖತ್ತಾಗವಳೆ ಅಮ್ಮ. ಇವಳನ್ನೇ ಫಿಕ್ಸ್ ಮಾಡಮ್ಮ. ಸೂಪರ್ ಡುಮ್ಗೆ ಎಷ್ಟು ಚೆನ್ನಾಗವಳು ನೋಡಮ್ಮ, ಸೂಪರ್ ಆಗವಳೆ. ಹಬ್ಬಬ್ಬಬ್ಬ, ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಂಗವಳೆ. ಏನಮ್ಮ, ನನ್ನ ಮಗ ನಿನಗೆ ಇಷ್ಟ ಆದ್ನಾ? ನನ್ನ ಮಗ ನಿನ್ನ ಮದುವೆ ಮಾಡ್ಕೊಂಬಿಟ್ರೆ ನನ್ನ ಮಗನ ನಮ್ಮ ಮನೆಯಾಗ ನಿನ್ನ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನೋಡ್ಕೊಂಡಂಗೆ ನೋಡ್ಕೊತೀನಿ ಕಣವ. ಹೌದೌದು ಮಗಳೇ, ನೀನೇ ನೋಡು, ನೀನು ಫೋನಾಗ ಎಲ್ಲ ವಿಷಯನೂ ಹೇಳಿದ್ನಲ್ಲ, ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೀನೇನ ಪರ್ಸ್ನಲ್ ಆಗಿ ಮಾತಾಡೋದಾದ್ರೆ ಹೋಗ್ಬಿಟ್ಟು ಪರ್ಸ್ನಲ್ ಆಗಿ ಮಾತಾಡು ಕಣವ, ಏನಿಲ್ಲ. ಇನ್ನೊಂದು ವರ್ಷಕ್ಕೇನೋ ಲಂಡನ್ಗೆ ಏನೋ ಹೋಯ್ತಾರಂತೆ, ನಿನಗೂ ಹೆಂಗೋ ಒಳ್ಳೆ ಜೀವನ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೆ. ನೋಡು, ಏನೋ ಮಾತಾಡೋದಾದ್ರೆ ಹುಡುಗಂಗೋಸ್ಕರ ಹೋಗ್ಬಿಟ್ಟು ಆರಾಮಾಗಿ ಮಾತಾಡಿ ಹೆಂಗೋ ಹೊಸಿ ನೋಡು. ನಿಂಗೆ ಇಷ್ಟ ಆದರೆ ಮುಂದುವರಿಯೋಣ, ಇಲ್ಲ ಅಂತಂದರೆ ಬೇಡ. ನೋಡು, ನೀನೆಲ್ಲ ನೀನು ಹೋಗಿ ಮಾತಾಡಿ ನಿಂಗೆ ಒಪ್ಪಿಗೆ ಆದರೆ ಆಮೇಕಿಂದ ಮಾತಾಡೋಣ ಮುಂದಕ್ಕೆ. ಏನಪ್ಪ, ಹೋಗಿ ಇಬ್ರು ಮಾತಾಡ್ಕೊಂಬಿಟ್ಟು ಬಾ ಹೋಗ್ರಿ. ಹಾ ಸರಿ, ಬನ್ನಿ ಹೋಗೋಣ. ಬನ್ನಿ. ಈಗಿನ ಕಾಲದವರು ಮಾತಾಡ್ಕೊಳ್ಳಿ, ಅವ್ರ ಇಷ್ಟನೇ ನಮ್ಮ ಇಷ್ಟ. ಹೌದೌದು, ನನ್ನ ಮಗಳನ್ನ ಮೀರ್ಬಿಟ್ಟು, ನಾನು ನನ್ನ ಮಗಳು ಮಾತನ್ನ ಮೀರ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಅಯ್ಯಪ್ಪ ಮದುವೆಗಿದ್ವಿ ಅಂತೆಲ್ಲ ಮಾಡೋಕೆ ಹೋಗಿಲ್ಲ. ನನ್ನ ಮಗಳಿಗೆ ಇಷ್ಟ ಆದರೆ ಮಾತ್ರನೇ ಮದುವೆ, ಇಷ್ಟ ಆಗಲಿಲ್ಲ ಅಂತಂದರೆ ಮದುವೆಗಿದ್ವಿ ಎಲ್ಲ ಕ್ಯಾನ್ಸಲ್ ಅಷ್ಟೇ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಸರಿನೇ? ನನ್ನ ಮಗಳು ಒಪ್ಕೋಬೇಕು, ನನ್ನ ಮದುವೆ ಇದು ಮಾಡಬೇಕು. ನೋಡಿ, ಕೊಡೋದ್ರ ತಗೊಳ್ಳೋದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನನ್ನ ಮಗಳು ಒಬ್ಳು ಸಂದಕ್ಕಿತ್ತಾಳೆ ಅಂತಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ. ಆದರೆ 1 ವರ್ಷಕ್ಕೆ ನನ್ನ ಮಗಳು ಇಲ್ಲೆಲ್ಲೂ ಇರಬಾರ್ದು, ಲಂಡನ್ನಾಗೇನೇ ಇರಬೇಕು. ನನ್ನ ಮಗಂಗೆ ಏನಾರು ಆಸೆ ಅಂತ ಅನ್ಕೊಬಿಟ್ರೆ ನನ್ನ ಮಗಂಗೂ ಇಲ್ಲೆಲ್ಲ ಇರಕ್ಕೆ ಇಷ್ಟ ಇಲ್ಲ ಬಿಡಿ. ಅವನು ಸಂದಕ್ಕೆ ಹೋದವನೆಲ್ಲ ಪ್ಯಾಟೆನಾಗೆ. ಅದಕ್ಕೆ ನನಗೆ ನಮ್ಮಿಬ್ಬರು ಹೆಣ್ಮಕ್ಳು ಇಂಜಿನಿಯರಿಂಗ್ ಓದ್ತಾವ್ರೆ. ಇಂಜಿನಿಯರಿಂಗ ಅವರು ಓದ್ಮೇಲೆ ಅವ್ರನ್ನೂ ದೊಡ್ಡದು ಯಾವ್ದಾನ ಕಂಪ್ನಿಗಳು ಕೆಲಸ ಕಳಿಸ್ಬಿಟ್ಟು ಅವ್ರನ್ನೂ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ಇನ್ನೇನು ಇರಕ್ಕಿಲ್ಲ. ಅವರು ಸಂದಕ್ಕೆ ಓದ್ತಾವ್ರು ನನ್ನ ಹೆಣ್ಮಕ್ಳು. ಅಯ್ಯೋ, ನಮ್ಮ ಮನೆಯಾಗೆ ಓದೋದಕ್ಕೆ ಮಾತ್ರ ಗಮನ ಅಂದರೆ ಗಮನ ಕೊಡ್ತಾರೆ ನಮ್ಮ ಕಡೆ. ಓದೋದು ಅಂತ ಹೇಳಿದ್ರೆ ನಮ್ಮ ಕಡೆ ಎತ್ತಿದ ಕೈ ಅಷ್ಟೇ ನಿನಗೆ. ನೀವು ಬೇರೆದ್ರ ಬಗ್ಗೆ ಚಿಂತೆ ಮಾಡಬೇಡಿ. ನಿಮ್ಮ ಮಗಳಿಗೆ ಒಪ್ಪಿಗೆ ಆಯ್ತಾ? ಮುಂದಿನ ತಿಂಗಳ ಏನಿಯ ಮದುವೆಗೆ ಎಲ್ಲ ವ್ಯವಸ್ಥೆ ಮಾಡ್ಬಿಡೋಣ. ಬಿಸಿಯಾಗಿ ಹುಟ್ಟಾಗಿರಲಿ, ತಂದಿ ಕೊರುಸಿ ಆನೆ ಜನ. ಅಯ್ಯೋ, ನನ್ನ ಮಗನಿಂದ ಏನು ಒಸಿ ಬಿದ್ದವ್ರೆ ಅಂತ ಅನ್ಕೊಬಿಟ್ರೆ ಸಾವಿರಾರು ಜನ ಹೆಣ್ಮಕ್ಳು ಬಿದ್ದುಬಿಟ್ಟವ್ರಿ, ಮದುವೆ ಮಾಡ್ಕ ಅಂತ. ಯಾಕಂದರೆ ನನ್ನ ಮಗ ಹೆಂಗೋ ಸಾವುಕಾರ ಒಳ್ಳೇನೋ ಪಾರಿನ್ಗೆ ಹೋಯ್ತಾನೆ. ಎಲ್ರಿಗೂ ಅದೇ ನೆನೆಯ ಆಸೆ ನೋಡಿ. ಏನೋ ನಮ್ಮ ಅದೃಷ್ಟ ಅಂತ ಅನ್ನಿಸ್ತದೆ. ನನ್ನ ಮಗಳು ಹೆಂಗೋ ಅದೃಷ್ಟ ಮಾಡೋಳೆ. ಹುಡುಗ ಒಳ್ಳೆನಾಗಿದ್ರೆ ನಂಗೆ ಇನ್ನೇನು ಬೇಕಾಗಿಲ್ಲ ಬಿಡಿ. ಹುಡುಗ ಒಳ್ಳೆನಾಗಿರಬೇಕು, ಚೆನ್ನಾಗಿ ಓದಿರಬೇಕು, ಇಲ್ಲನ ಸಿಟಿನಾಗೆ ಕೆಲಸ ಮಾಡ್ಕೊಂಡಿರ್ಬೇಕು ಅಷ್ಟೇ ನಿನಗೆ. ನಾವು ಹೋಗಿ ಬರೋಕ್ಕೆಲ್ಲ ಅನುಕೂಲವೇ ಆಯ್ತದೆ. ಇನ್ನೇನಿರೋಳೊಬ್ಳು ಮಗಳು, ಅವಳು ಖುಷಿನೇ, ನಾನು ಖುಷಿ. ಬಂದರು. ಏನಮ್ಮ, ಇಬ್ರಿಗೂ ಒಪ್ಪಿಗೆನಾ? ಇಲ್ಲಾಂದ್ರೆ ಒಪ್ಪಿಗೆ ಇಲ್ವಾ? ಮಗಳೇ, ಇದ್ರಾಗ ನನ್ನ ಬಲವಂತ ಅಂತ ಏನೂ ಇಲ್ಲ. ನಿನ್ಗೆ ಏನು ಅನ್ನಿಸ್ತದೋ ಅದನ್ನು ಹೇಳು. ಹುಡುಗನ ಜೊತೆ ಎಲ್ಲ ಮಾತಾಡಿದೆ ತಾನೇ, ನಿಂಗೆ ಏನು ಅನ್ನಿಸ್ತು? ನಿಂಗೆಲ್ಲ ಒಪ್ಪಿಗೆನಾ ಹೇಳು. ಅಮ್ಮ, ಹುಡುಗ ನನಗೆ ಒಪ್ಪಿಗೆ. ಹಬ್ಬ ಸದ್ಯ. ಅಯ್ಯೋ, ನನ್ನ ಮನೆ ಮಹಾಲಕ್ಷ್ಮಿ ಅಂತೂ ಇಂತನೂ ಒಪ್ಕೊಂಬಿಟ್ಟಲ್ಲಮ್ಮ, ನೀನಂತನೂ. ಹಬ್ಬ ಸದ್ಯ. ಏನಪ್ಪ, ನಿನಗೆ ಹುಡುಗಿ ಓಕೆನಾ? ಹೌದು, ಹುಡುಗಿ ನೋಡಿದ ತಕ್ಷಣ ನಿನಗೆ ನಂಗೆ ಶಾನೆ ಇಷ್ಟ ಆಗ್ಬಿಟ್ಲು. ಹುಡುಗಿ ಮಾತಾಡೋದು, ಅವಳ ಗುಣ ಭಾವಣಿಕೆ ನಂಗೆ ತುಂಬಾನೇ ಇಷ್ಟ ಆಯಿತು. ನನಗೂ ಮದುವೆಗೆ ಒಪ್ಪಿಗೆ ಐತೆ.
ಇನ್ನೇನ್ ಬಿಗ್ರೆ ವಾಲ್ಗ ಊದ್ಸದೇನೇನಿಯಾ ಇನ್ನೇನೈತೆ ಹೇಳಿ ವಾಲ್ಗ ಊದಿಸ್ಬಿಡೋಣ ಬಿಡಿ ಇನ್ನು ಹುಡುಗಿ ಎಲ್ಲ ಒಪ್ಕೊಂಡವ್ರೆ ಇನ್ನೇನು ಇರೋಳೊಬ್ಳು ಮಗಳು ಎಲ್ಲ ನೀವೇ ಕೊಟ್ಟು ಇಕ್ಕು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ನಮ್ಮ ಮಗನೂ ನಾವು ಶಾನೆ ಓದಿಸ್ತಾ ಬೇಜಾನ್ ಖರ್ಚು ಮಾಡ್ಬಿಟ್ಟಿದ್ವಿ ಲಕ್ಷ ಆದ್ರೂ ನಾವೇನು ಕಮ್ಮಿ ಮಾಡಕ್ಕಿಲ್ಲ ನಮ್ಮ ಸೊಸೆಗೆ ಒಡವೆ ಪಡವೆ ಎಲ್ಲ ತಗೊಂಬಿಟ್ಟು ಬರ್ತೀವಿ ನಾವೂ ನೀವು ಅಷ್ಟೇ ನೀವು ಹೇಳಿದ್ರೆ ಅದೇನೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಮಾಡಿ ನೀವು ನಾವು ಸಂದಕ್ಕಿರ್ಬೋದು ನೀವು ಸಂದಕ್ಕಿರ್ಬೋದು ನಿಮ್ಮ ಮಗಳು ನಮ್ಮ ಮಗ ಎಲ್ಲ ಸಂದಕ್ಕೆ ಏನೇ ಇರ್ತಾರೆ. ಸರಿ ಆಯ್ತು ಬಿಗ್ರೆ ಆಯ್ತು ಇನ್ನೇನೆಲ್ಲ ಒಪ್ಕೊಂಡೆಲ್ಲ ಮಾಡಿದ್ದಾದ್ಮೇಲೆ ಇನ್ನೇನು ನಮ್ಮ ಹುಡುಗಿಗೆ ನಾನು ಅರ್ಧ ಕೆಜಿ ಏನು 3/4 kg ನೆನೆಯ ಬಂಗಾರ ಕೊಡ್ತೀನಿ ನನ್ನ ಮಗಳಿಗೆ ಅಂತ ನೆನೆಯ ಮೊದಲಿಂದ ನೆನೆಯ ಮಾಡ್ಸಿಕ್ಬಿಟ್ಟಿವ್ನಿ ಅವಳು ಕೆಲ್ಸಕ್ಕೆ ಹೋಯ್ತಾ ಇದ್ಲು ಅವಳು ಎಲ್ಲ ಪಾಪ ಚೆನ್ನಾಗಿ ಕಷ್ಟಪಟ್ಟು ದುಡಿದು ಎಲ್ಲ ಮಾಡ್ಕೊಂಡವಳೆ ಇನ್ನು ತೋಟ ಗೀಟ ಎಲ್ಲ ನನ್ನ ಮಗಳ ಹೆಸ್ರಿಗೆ ಏನಿಯ ಮಾಡಿಸ್ಕೊಡ್ತೀನಿ ಇನ್ನೇನು ಬೇಕು ನನ್ನ ಮಗಳು ಖುಷಿಯಾಗಿದ್ಬಿಟ್ರೆ ನಂಗೆ ಇನ್ನೇನೂ ಬೇಕಿಲ್ಲ ಯಾವುದೋ ಹರ ಶಿವ ಅಂತ ಹೇಳ್ಬಿಟ್ಟು ಕಾಶಿ ರಾಮೇಶ್ವರ ಕೊಡಾಡ್ಕೊಂಡು ಇದ್ಬಿಡ್ತೀನಿ ನಾನಂತೂ ನನಗಿನ್ನೇನೂ ಬೇಕಾಗೇನೇ ಇಲ್ಲ ಜೀವನದಾಗೆ. ಸರಿ ಬಿಗ್ರೆ ಹಂಗಾದ್ರೆ ಹೋಗಿ ನಮ್ಮ ಪುರೋಹಿತರ ಹತ್ರ ಮಾತಾಡ್ಬಿಟ್ಟು ಒಳ್ಳೆ ದಿನ ಫಿಕ್ಸ್ ಮಾಡ್ಬಿಟ್ಟು ಯಾವ್ದನ ಒಂದು ಒಳ್ಳೆ ದಿನ ನೋಡ್ಬಿಟ್ಟು ಹೆಂಗೋನು ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ ಸರಿನೇ. ನಾವಿನ್ ಬರ್ತೀವಿ ಅವರು ಇವರು ಮಾತು ಕೇಳಿ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಮಗೂ ಸುಮಾರು ಜನ ಹೇಳ್ಕೊಡ್ತಾರೆ ನಿಮಗೂ ಹೇಳ್ಕೊಡ್ತಾರೆ ಮದುವೆ ಕೆಡ್ಸಕ್ಕೆ ಅಂತ ಹೇಳ್ಬಿಟ್ಟು ನೀವು ಹಿಂಗೆಲ್ಲನೂ ಶಾನೆ ಯೋಚನೆ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡಿಲ್ಲ ಆಮೇಲೆ ಕ್ಯಾನ್ಸಲ್ ಅಂತ ಮಾಡಕ್ ಹೋಗ್ಬೇಡಿ ಸರಿನಾ. ಜನರು ಮಾತೆಲ್ಲ ಕೇಳ ಅಂತ ದಡ್ಡ ಬಡ್ಡೆತದವು ನಾವೆಲ್ಲ ಬಿಡಿ. ಅಲ್ಲ ನಮ್ಮ ಜನ ಸರಿ ಇಲ್ಲ ಅಂತ ಹೇಳ್ದೆ ಅಷ್ಟೇನಿಯ. ಸಂದಕವ್ರೆ ಉದ್ದಾರ ಆಯ್ತವ್ರೆ ಅಂದ್ರೆ ಪಿನ್ನಿಕ್ಕಕ್ಕೇನು ಒಬ್ರ ಇಬ್ರ ಪಿನ್ನಿಕ್ಕಕ್ಕೆ ಕಾಯ್ಕೊಂಡಿರ್ತಾರಲ್ಲ ಅದಕ್ಕೆ ನಿಮಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದು. ನಮಗೂ ಬಂದು ಹೇಳ್ಕೊಡ್ತಾರೆ ನಿಮ್ಮ ಮಗಳ ಬಗ್ಗೆ ನಿಮ್ಮ ಬಗ್ಗೆ ನಾವು ಏನು ಕೇಳಕ್ಕಿಲ್ಲ. ನೀವು ಏನು ಯಾರು ಬಂದು ಹೇಳಿದ್ರು ಕಿವಿಗೆ ಹಾಕೊಂಡು ಕೇಳಕ್ಕೆ ಹೋಗ್ಬೇಡ್ರಿ ಅಷ್ಟೇ ನೆನೆಯ. ಸರಿ ಬಿಗ್ರೆ ಆಯ್ತು ಮಗಳೇ ಬಲವಂತ ಏನೂ ಇಲ್ಲ. ಇಷ್ಟ ಆದರೆ ಮಾಡ್ಕ ಇಷ್ಟ ಇಲ್ಲ ಅಂದರೆ ಬಿಡು ನಾನು ಏನು ತಲೆ ಕೆಡಿಸ್ಕೊಳಕ್ಕಿಲ್ಲ ಸರಿನಾ. ಈಗಲೂ ಯೋಚನೆ ಮಾಡಕ್ಕೆ ನಿಂಗೆ ಟೈಮ್ ಐತೆ ಇನ್ನೂ ಆರಾಮಾಗಿ ಯೋಚನೆ ಮಾಡು ಮಗಳೇ. ಇಲ್ಲಮ್ಮ ಹುಡುಗ ತುಂಬಾ ಚೆನ್ನಾಗಿ ಮಾತಾಡ್ತಾನೆ ಎಷ್ಟು ಚೆನ್ನಾಗಿ ಬೆಲೆ ಗೌರವ ಕೊಡ್ತಾನೆ ಗೊತ್ತಾ. ಹುಡುಗಿ ಅಂತ ಹೇಳಿದ್ರೆ ನನ್ಗೆ ಅಷ್ಟಿಷ್ಟ ಇಷ್ಟಿಷ್ಟ ಹುಡುಗಿಯರ್ಗೆ ಅಷ್ಟು ಗೌರವ ಕೊಡ್ತೀನಿ ಇಷ್ಟು ಗೌರವ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದ. ಭಾಳ ಒಳ್ಳೇನು ಅನ್ನಿಸ್ತದೆ ಕಣಮ್ಮ. ಹುಡುಗ ಹುಡುಗಿ ಇಬ್ರು ಈಕ್ವಲ್ ಆಗಿರ್ಬೇಕು. ನೀನು ನಾನು ದೊಡ್ಡವರು ಚಿಕ್ಕವರು ಗಂಡು ಹೆಣ್ಣು ಅಂತ ಭೇದ ಭಾವ ಬ್ಯಾಡವೇ ಬೇಡ. ನಾವು ಚೆನ್ನಾಗಿರೋಣ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಎಲ್ಲನೂ ಹೇಳ್ದೆ ಕಣಮ್ಮ. ನಂಗೆ ಭಾಳ ಇಷ್ಟ ಆದ. ಸರಿ ಮಗಳು ಹಂಗಾದ್ರೆ ಮುಂದಿಂದೆಲ್ಲನೂ ಯೋಚನೆ ಮಾಡ್ತೀನಿ ಏನು ಮಾಡಬೇಕು ಅಂತ. ಸರಿ ಅಮ್ಮ ಹಂಗೆ ಹುಡುಗನ ಬಗ್ಗೆ ಸ್ವಲ್ಪ ವಿಚಾರಿಸೋಣ.